ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜನಾ ನಗರದಲ್ಲಿ ಮನುಕುಲಗವೇ ತಲೆ ತಗ್ಗಿಸುವಂತ ಅತ್ಯಂತ ಭೀಕರ ಮತ್ತು ವಿಕೃತ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ವೊಡಾಫೋನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಿರಣ್ ಎಂಬ ಯುವಕನನ್ನ ಆತನ ಪ್ರೇಯಸಿ ಪ್ರೇಮ ಎಂಬಾಕೆ ಅತ್ಯಂತ ಕ್ರೂರವಾಗಿ ಜೀವಂತ ದಹನ ಮಾಡಿದ್ದಾಳೆ. ಮೊದಲಿಗೆ ಕಿರಣ್ ತಾನಾಗಿಯೇ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವರದಿಯಾಗಿತ್ತಾದ್ರೂ ಪೊಲೀಸರ ತನಿಖೆಯಲ್ಲಿ ಈ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಮನೆಯಲ್ಲಿ ತಾಯಿ ಮತ್ತು ಅಣ್ಣ ಇಲ್ಲದ ಸಮಯ ನೋಡಿ ಪ್ರೇಮ ಮಧ್ಯಾಹ್ನ 2 ಗಂಟೆಯ ಸುಮಾರಿಗೆ ಕಿರಣ್ನನ್ನ ತನ್ನ ಮನೆಗೆ ಬರಮಾಡ್ಕೊಂಡಿದ್ಲು. ಪ್ರೀತಿಯ ಅಮಲಿನಲ್ಲಿದ್ದ ಕಿರಣ್ಗೆ ತಾನು ವೆಸ್ಟರ್ನ್ ಸ್ಟೈಲ್ ಅಥವಾ ವಿದೇಶಿ ಶೈಲಿಯಲ್ಲಿ ಪ್ರಪೋಸ್ ಮಾಡೋದಾಗಿ ನಂಬಿಸಿ ಆತನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾಳೆ. ನಂತರ ಆತನ ಕೈಕಾಲುಗಳನ್ನ ಹಗ್ಗದಿಂದ ಬಿಗಿಯಾಗಿ ಮಂಚಕ್ಕೆ ಕಟ್ಟಿ ಆತನ ಅಸಹಾಯಕತೆಯನ್ನ ಗುರುತಿಸಿಕೊಂಡ ಆಕೆ ಹಗ್ಗ ಯಾಕಿಷ್ಟು ಟೈಟಾಗಿ ಕಟ್ತಿದ್ಯಾ ಅಂತ ಕಿರಣ್ ಕೇಳಿದ್ರು ಕೂಡ ಇದು ಫಾರಿನ್ ಸ್ಟೈಲ್ ಅಂತ ಹೇಳಿ ಆತನನ್ನ ಸುಮ್ಮನಾಗಿಸಿದ್ದಾಳೆ. ಕಿರಣ್ ಸಂಪೂರ್ಣವಾಗಿ ಬಂಧಿತನಾದ ಮೇಲೆ ಆತನಿಗೆ ಸ್ಪರ್ಶ ಸುಖ ನೀಡುವ ನಾಟಕ ಆಡಿ ಆತನ ಬಟ್ಟೆಗಳನ್ನ ತೆಗೆದಿದ್ದಾಳೆ. ಇದೇ ಸಮಯಕ್ಕೆ ಮೊದಲೇ ಪ್ಲಾನ್ ಮಾಡಿದಂತೆ ಸಿದ್ಧಪಡಿಸಿಕೊಂಡಿದ್ದ ಪೆಟ್ರೋಲ್ ಅನ್ನ ಕಿರಣ್ ಮೈ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಅತ್ಯಂತ ಭೀಕರ ಸಂಗತಿ ಅಂದ್ರೆ ಕಿರಣ್ ಬೆಂಕಿಯಲ್ಲಿ ನರಳಾಡಿ ಪ್ರಾಣ ಬಿಡ್ತಾ ಇದ್ದ ದೃಶ್ಯವನ್ನ ಆಕೆ ತನ್ನ ಮೊಬೈಲ್ ಫೋನ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾಳೆ. ಘಟನೆಯ ನಂತರ ಪೊಲೀಸರ ಹಾದಿ ತಪ್ಪಿಸಲು ತಾನು ಶೌಚಾಲಯದಲ್ಲಿದ್ದಾಗ ಈ ಘಟನೆ ನಡೆಯಿತು ಅಂತ ಸುಳ್ಳು ಕಥೆ ಕೂಡ ಕಟ್ಟಿದ್ಲು. ಆದ್ರೆ ಕಿರಣ್ ಬರುವಾಗ ಪೆಟ್ರೋಲ್ ತಂದಿರಲಿಲ್ಲ ಎಂಬುದು ಸಿಸಿಟಿವಿ ದೃಶ್ಯಾವಳಿಗಳಿಂದ ದೃಢಪಟ್ಟಿತ್ತು. ಆಕೆಯ ನಾಟಕ ಈಗ ಬಟಾಬಯಲಾಗಿದೆ. ಪ್ರೇಮಾಳ ಮೊಬೈಲ್ ವಶಪಡಿಸಿಕೊಂಡ ಪೊಲೀಸರಿಗೆ ಆಕೆ ಚಿತ್ರೀಕರಿಸಿದ ವಿಕೃತ ವಿಡಿಯೋ ಕೂಡ ಲಭ್ಯ ಆಗಿದೆ. ಈ ಘೋರ ಕೃತ್ಯದ ಹಿಂದೆ ಪ್ರೀತಿಯ ವೈಮನಸ್ಸಿತ್ತೆ ಅಥವಾ ಬೇರೆ ಯಾವುದಾದ್ರೂ ಸೇಡಿನ ಸಂಚು ಇತ್ತೆ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ.